ಯಲ್ಲಿ 9 ಕಳ್ತನ ಕೇಸ್ ರಿಪೋರ್ಟ್ ಆಗಿತ್ತು. ಜನವರಿ ತಿಂಗಳಿಂದ ಬೇರೆ ಬೇರೆ ಸ್ಟೇಷನಲ್ಲಿ ಬಂಗಾರಪೇಟೆ ಸ್ಟೇಷನಲ್ಲಿ ಜನವರಿ ತಿಂಗಳಲ್ಲಿ 2 HPT ರಿಪೋರ್ಟ್ ಆಗಿತ್ತು. ಆ 2 HPT MB ನಗರ್ ವೇಮನ್ ನಗರ ಏರಿಯಾದಲ್ಲಿ ರಿಪೋರ್ಟ್ ಆಗಿತ್ತು. ಅಲ್ಲಿ ನಾವು ನಮ್ಮ ತಂಡ ನಮ್ಮ DYSP ಮಾರ್ಗದರ್ಶನದಲ್ಲಿ ಬಂಗಾರಪೇಟೆ ಇನ್ಸ್ಪೆಕ್ಟರ್ ರವಿ ಮತ್ತು ಕಾಮಸಮುದ್ರ ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿಬ್ಬಂದಿಯವರು ಒಂದು ತಂಡ ಮಾಡಿ ಅದು ಒಂದು ಚಾಲೆಂಜಿಂಗ್ ಒಂದು ಕೇಸ್ ಇತ್ತು. ಅಲ್ಲಿ ಇಂಟರ್ ಸ್ಟೇಟ್ ಗ್ಯಾಂಗ್ ಅವರು ಇಲ್ಲಿ ಕಳ್ತನ ಮಾಡಿದ್ರು. ಆ ಗ್ಯಾಂಗ್ ಅವರು ಬೇಸಿಕಲಿ ಅವರು ತಮಿಳುನಾಡಿನಿಂದ ಇಲ್ಲಿ ಮುಲ್ಬಾಗಲಿಂದ ಆಂಧ್ರದಲ್ಲಿ ಕೂಡ ಕಳ್ತನ ಮಾಡಿದ್ದಾರೆ. ಆಮೇಲೆ ಮುಲ್ಬಾಗಲ್, ಆಮೇಲೆ ಇಲ್ಲಿ ನಮ್ಮ ವೇಮನ್ ನಗರ ಏರಿಯಾಗೆ ಬಂದು ರಾಮನಗರ ಮತ್ತು ಪುತ್ತೂರು ಆ ಕಡೆ ಪೂರ್ತಿ ಕಳ್ತನ ಮಾಡಿದ್ದಾರೆ. ನಾವು ಅಲ್ಲಿ CCTV ಡಿಟೆಕ್ಟ್ ಮಾಡಿ ಮೋರ್ ದೆನ್ 300 CCTV ಪರಿಶೀಲನೆ ಮಾಡಿ ಅವರಿಗೆ ಮದುವೆ ತನಕ ಟ್ರ್ಯಾಕ್ ಮಾಡಿದ್ದೀವಿ. ಅದಾದ ನಂತರ ನಮಗೆ ಇವ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಲೋಕಲ್ ಮದುವೆಯಲ್ಲಿ ಕೂಡ ಟೀಮ್ ಜೊತೆ ಮಾತನಾಡಿ ಅವರಿಗೆ ಮಾಡಿದ್ದೀವಿ. ಅದು ಟೋಟಲ್ ವ್ಯಾಲ್ಯೂ 45 lakh ಅದು ಬರುತ್ತೆ. ಅದ ನಂತರ ಒಂದು ಟೆಂಪಲ್ ಥೆಫ್ಟ್ ಕೂಡ ಕೆಲವು ಆಗ್ತಾಯಿತ್ತು. 5 ಟೆಂಪಲ್ ಥೆಫ್ಟ್ ಬ್ಯಾಕ್ ಟು ಬ್ಯಾಕ್ ಆಗಿತ್ತು ಬೇರೆ ಬೇರೆ ಲಿಮಿಟಲ್ಲಿ. ಬೇತಮಂಗಲದಲ್ಲಿ, ಕಾಮಸಮುದ್ರದಲ್ಲಿ, ಬಂಗಾರಪೇಟೆ, ಮಾಸ್ತಿಯಲ್ಲಿ, ಕೈಸಂಬರಿಯಲ್ಲಿ ಆ ಟೆಂಪಲ್ ಥೆಫ್ಟ್ ಗ್ಯಾಂಗ್ ಕೂಡ ನಮ್ಮ ಬೇತಮಂಗಲ ಇನ್ಸ್ಪೆಕ್ಟರ್ ಜಗದೀಶ್ ಅವ್ರದ್ದು ತಂಡ ಮತ್ತು ನಾವು ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್ ತಂಡ ಅವರು ಪತ್ತೆ ಮಾಡಿದ್ದಾರೆ. ಆ ಕೇಸ್ ಜೊತೆಗೆ ಒಂದು HPT ಕೇಸ್ ಕೂಡ ಪತ್ತೆ ಆಗಿತ್ತು ಬೇತಮಂಗಲದಲ್ಲಿ. ಸೊ ಆ ಕೇಸಲ್ಲಿ ಟೋಟಲ್ 500 ಗ್ರಾಮ್ ಸಿಲ್ವರ್ ಮತ್ತು 6.78 ಗ್ರಾಮ್ ಗೋಲ್ಡ್ ಅದು ರಿಕವರಿ ಆಗಿತ್ತು. ಮತ್ತು ಒಂದು ಕಾಮಸಮುದ್ರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಕೂಡ ಒಂದು ರೀಸೆಂಟ್ಲಿ ಜುಲೈ ತಿಂಗಳಲ್ಲಿ ಒಂದು HPT ಡಿಟೆಕ್ಟ್ ಆಯಿತು. ಅಲ್ಲಿ 24 ಗ್ರಾಮ್ ಚಿನ್ನದ ಅದು ಕಳ್ತನ ಆಗಿತ್ತು. ಅದು ಅಲ್ಲಿ ಆರೋಪಿ ಉಪೇಂದ್ರ ಅವರಿಗೆ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಈ ಟೋಟಲ್ 9 ಕೇಸಸ್ HPT ಕೇಸಸ್ ಪತ್ತೆ ಆಗಿದೆ. ಅದರಲ್ಲಿ ಟೋಟಲ್ ಮೂಲ್ಯ 46,91,000, ಟೋಟಲ್ 306.78 ಗ್ರಾಮ್ ಗೋಲ್ಡ್ ಮತ್ತು 975 ಗ್ರಾಮ್ ಸಿಲ್ವರ್ ಅದು ನಾವು ರಿಕವರಿ ಮಾಡಿದ್ದೀವಿ. ನಮ್ಮ ಎಲ್ಲ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎನಲೈಸಿಂಗ್ ದ ಟೆಕ್ನಿಕಲ್ ಎವಿಡೆನ್ಸಸ್, ಸೋ ಮೆನಿ ಮೋರ್ ದ್ಯಾನ್ ಇವೆಲ್ಲ ಕೇಸಲ್ಲಿ 200 CCTV ಎನಲೈಸಿಸ್ ಮಾಡಿ CDR ಪತ್ತೆ ಮಾಡಿ CDR ಎನಾಲಿಸಿಸ್ ಮಾಡಿ ನಾವು ಎಲ್ಲ ಕೇಸ್ ಪತ್ತೆ ಮಾಡಿದ್ದೀವಿ. ಅದಕ್ಕೆ ನಾವು ಅವರಿಗೆ ಬಹುಮಾನ ಕೂಡ